ಶ್ರೀರಾಮಚಂದ್ರನಿಗೂ ಚಲುವನಾರಾಯಣ ಸ್ವಾಮಿ ಸನ್ನಿಧಿ ಮೇಲುಕೋಟೆಗೂ ಅವಿನಾಭಾವ ಸಂಬಂಧವಿದೆ. ಸೀತಾ ಲಕ್ಷ್ಮಣ ಸಮೇತರಾಗಿ ಶ್ರೀರಾಮಚಂದ್ರ ವನವಾಸದಲ್ಲಿ ಸಂಚರಿಸುವಾಗ ಮೇಲುಕೋಟೆ ಬೆಟ್ಟದ ಮೇಲೆ ಪಾದಸ್ಪರ್ಶ ಮಾಡಿ ಬಂಡೆಯಿಂದ ನೀರುಕ್ಕಿಸಿ ಸೀತಾದೇವಿಯ ದಾಹವನ್ನು ನೀಗಿಸಿದ ಎಂಬ ಉಲ್ಲೇಖಗಳಿದೆ. 1000 ಅಡಿ ಎತ್ತರದಲ್ಲಿದೆ ಧನುಷ್ಕೋಟಿ. ಚಲುವನಾರಾಯಣ ಸ್ವಾಮಿ ದೇವಾಲಯದ ದಕ್ಷಿಣ ದಿಕ್ಕಿನಲ್ಲಿ 2 ಕಿಲೋಮೀಟರ್ ಸಾಗಿದರೆ 1000 ಅಡಿ ಎತ್ತರದ ಬೆಟ್ಟದ ಮೇಲೆ ಹೆಬ್ಬಂಡೆಯಲ್ಲಿ ಧನುಷ್ಕೋಟಿ ತೀರ್ಥವಿದೆ. ಧನುಷ್ಕೋಟಿ ತಲುಪಲು ಬೆಟ್ಟ ಹತ್ತಿ ಕಿಡಿದಾದ ಹೆಬ್ಬಂಡೆಯನ್ನು ಹಿಡಿದು ಸಾಗಬೇಕು. ಧನುಷ್ಕೋಟಿ ಮೇಲುಕೋಟೆ ಬೆಟ್ಟದ ತುತ್ತ ತುದಿಯಲ್ಲಿದ್ದು ಕಣ್ಣಿಗೆ ರಮಣೀಯ ದೃಶ್ಯ ವೈಭವವನ್ನು ಹೊಂದಿದೆ. ಧನುಷ್ಕೋಟಿಯಲ್ಲಿ ರಾಮನ ಬಾಣಪ್ರಯೋಗದಿಂದ ಬಂದ ನೀರು ಎಂಥ ಬರಗಾಲವಿದ್ದರೂ ತೀರ್ಥ ಬತ್ತದ ನಿದರ್ಶನಗಳಿಲ್ಲ. ದಿನನಿತ್ಯ ನೂರಾರು ಭಕ್ತರು ಭೇಟಿ ಕೊಡುತ್ತಾರೆ. ಅಲ್ಲೇ ಹತ್ತಿರದಲ್ಲೇ ಸ್ವಾಮಿ ದತ್ತಾತ್ರೇಯ ಪಾದುಕೆ, ಗುಡಿ, ವೇದ ಪುಷ್ಕರಣಿಗಳಿದೆ. ಮತ್ತೊಂದು ವಿಶೇಷವೆಂದರೆ ಮೇಲುಕೋಟೆ ಸಂಪರ್ಕಿಸುವ ಎಲ್ಲ ಮಾರ್ಗಗಳಲ್ಲಿಯೂ ಪ್ರಭು ಶ್ರೀರಾಮನ ಭಕ್ತ ಹನುಮಂತನ ಗುಡಿಗಳಿವೆ. ಮೇಲುಕೋಟೆಯ ಇತಿಹಾಸವನ್ನು ನೋಡುವುದಾದರೆ ಶ್ರೀರಾಮಚಂದ್ರ ತ್ರೇತಾಯ ಯುಗದಲ್ಲಿ ವನವಾಸದ ವೇಳೆ ಮೇಲುಕೋಟೆಯನ್ನು ಯದುಗಿರಿ ಎಂದು ಕರೆಯಲ್ಪಡುತ್ತಿದ್ದರು. ಮೇಲುಕೋಟೆ ಬೆಟ್ಟ ಗುಡ್ಡಗಳ ಮೇಲೆ ಅಡವಿಯಲ್ಲಿ ಸಂಚರಿಸುವಾಗ ಸೀತಾಮಾತೆಗೆ ಬಾಯಾರಿಕೆ ಆಯಿತಂತೆ. ಆಗ ಶ್ರೀರಾಮಚಂದ್ರನ ಲಕ್ಷ್ಮಣನಿಗೆ ಬಂಡೆಯ ಮೇಲೆ ಬಾಣಪ್ರಯೋಗ ಮಾಡಿ ನೀರು ತರಿಸುವಂತೆ ಹೇಳುತ್ತಾನೆ. ಲಕ್ಷ್ಮಣ ಹಲವು ಸಲ ಬಾಣಪ್ರಯೋಗ ಮಾಡಿದರೂ ಬಂಡೆಯಲ್ಲಿ ನೀರು ತರಿಸಲು ಸಾಧ್ಯವಾಗದಿದ್ದಾಗ ಸಾಕ್ಷಾತ್ ಶ್ರೀರಾಮಚಂದ್ರನೇ ಬಾಣಪ್ರಯೋಗ ಮಾಡಿ ಹೆಬ್ಬಂಡೆಯಲ್ಲಿ ನೀರು ಉಕ್ಕಿಸುತ್ತಾನೆ. ಈ ಪವಿತ್ರ ತೀರ್ಥವನ್ನು ಸೀತಾಮಾತೆ ಸ್ವೀಕರಿಸಿ ಬಾಯಾರಿಕೆ ತೀರಿಸಿಕೊಂಡರೆಂದು ನಂತರ ಆ ಸ್ಥಳಕ್ಕೆ ಧನುಷ್ಕೋಟಿ ಎಂಬ ಹೆಸರು ಬಂತು ಎಂದು ಪುರಾಣಗಳು ವಿವರಿಸುತ್ತದೆ. ಇಲ್ಲಿನ ಬಂಡೆಯ ಸೀತಾ ಲಕ್ಷ್ಮಣ ಹನುಮನ ಸಮೇತ ರಾಮಚಂದ್ರನ ಹುಬ್ಬು ಶಿಲ್ಪವಿದ್ದು ಪುಟ್ಟ ಗುಡಿ ನಿರ್ಮಿಸಲಾಗಿದೆ. ರಾಮನ ಪಾದುಕೆಯೂ ಇಲ್ಲಿದೆ. ಲಕ್ಷ್ಮಣ ಬಾಣಪ್ರಯೋಗ ಮಾಡಿದ ಗುರುತಿನೆಂಬ ಬಂಡೆಗಳ ಮೇಲೆ ಅಲ್ಲಲ್ಲಿ ಬಾಣದ ಗುರುತುಗಳಿವೆ. ಈ ಜಾಗದಲ್ಲಿ ನೀರು ಸದಾಕಾಲ ಸಂಗ್ರಹವಾಗಿರುತ್ತದೆ. ನಾನು ಮಾಡಿದಂತಹ ವಿಡಿಯೋ ನಿಮಗಿಷ್ಟ ಆಯಿತು ಅಂದರೆ ಮೇಘಾ ವಿನಯ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.